ಜೈ ಹಿಂದ್, ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಡಿಯೋದಲ್ಲಿ ನಾವು SSC GD 2025ರ ಒಂದು ಕಟ್ ಆಫ್ ಏನ್ ಆಗಬಹುದು ಅದರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಇದೊಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರ್ತೈತಿ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದ್ರ ಜೊತೆಗೆ ಈ ಒಂದು ವಿಡಿಯೋದಲ್ಲಿ ನಾವು ಹಿಂದಿನ ವರ್ಷ ಅಂದ್ರೆ 2024ರಲ್ಲಿ ಫಿಸಿಕಲ್ ಕಟ್ ಆಫ್ ಏನಾಗಿತ್ತು, ಆಮೇಲೆ ಫೈನಲ್ ಕಟ್ ಆಫ್ ಎಷ್ಟು ಜಂಪ್ ಆಗಿತ್ತು ಅವುಗಳನ್ನ ನೋಡ್ಕೊಂಡು ನಾನು ಒಂದು ಕಟ್ ಆಫ್ ಇರ್ತಕ್ಕಂಥದ್ದು ರೆಡಿ ಮಾಡೇನಿ. ಅದು ಮೇಲ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ ಗಳಿಗೆ ಏನು ನಾ ಇಲ್ಲಿ ಕಟ್ ಆಫ್ ಹೇಳ್ತಾ ಇದ್ದೇನೆ ಅದರ ಒಂದು 2 ಮಾರ್ಕ್ಸ್ ಗಳು ಹಿಂದೆ ಮುಂದೆ ಆಗಬಹುದು, ಬಟ್ ಅಷ್ಟಂತೂ ಕಟ್ ಆಫ್ ಇರುವಂತದ್ದು ಬಂದೇ ಬರುತ್ತೆ ಈ ಸಲ. ಆಮೇಲೆ ನೀವು ಥಂಬ್ನೇಲ್ ಅನ್ನ ನೋಡಿರಬಹುದು, ಈ ಸಲ ಹೋದ ವರ್ಷಕ್ಕಿಂತ 2024ಕ್ಕಿಂತ ಈ ವರ್ಷ ಕಟ್ ಆಫ್ ಇರುವಂತದ್ದು ಒಂದ್ ಸ್ವಲ್ಪ ಕಡಿಮೆ ನಿಲ್ಲುವಂತ ಚಾನ್ಸಸ್ ಇದೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ಎಕ್ಸಾಮ್ ಇರುವಂತದ್ದು ಒಂದ್ ಸ್ವಲ್ಪ ಟಫ್ ಲೆವೆಲ್ ಒಳಗಿತ್ತು. ಸೊ ಹಾಗಾಗಿ ಕಟ್ ಆಫ್ ಇರ್ತಕ್ಕಂಥದ್ದು ಏನಾಗಬಹುದು, ಎಕ್ಸ್ಪೆಕ್ಟೆಡ್ ಕಟ್ ಆಫ್, ಅದ್ರ ಬಗ್ಗೆ ಚರ್ಚೆಯನ್ನ ಮಾಡೋಣ. ಆಮೇಲೆ ಯಾರೆಲ್ಲ ಫಿಸಿಕಲ್ಗೆ ತಯಾರನ್ನ ನಿಮ್ದು ನಡೆಸಬಹುದು ಅಂತ ಏನು ಕೂಡ ನಾನು ಇದರಲ್ಲಿ ಹೇಳ್ತೀನಿ. ಅವರೆಲ್ಲರೂ ಕೂಡ ಫಿಸಿಕಲ್ಗೆ ತಯಾರಿಯನ್ನ ನಡೆಸ್ರಿ. ಆಮೇಲೆ ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ ಕೀ ಆನ್ಸರ್ಸ್ ಗಳನ್ನ ಬಿಟ್ಟಿದ್ದಾರೆ. ಸೊ ಕೀ ಆನ್ಸರ್ಸ್ ಗಳನ್ನ ನೋಡ್ಕೊಳ್ರಿ. ಕೀ ಆನ್ಸರ್ಸ್ ಗಳನ್ನ ನೋಡ್ಕೊಂಡ್ಮೇಲೆ ನಿಮ್ಮ ಮಾರ್ಕ್ಸ್ ಗಳು ಎಷ್ಟು ಬರ್ತಾ ಇದಾವೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೀವು ಸೇಫ್ ಝೋನ್ ದೊಳಗೆ ಇದೀರೋ ಇಲ್ಲೋ ಅನ್ನೋದನ್ನ ಇಲ್ಲಿ ಮನಗಾಣಿಸಬಹುದಾಗಿದೆ. ಓಕೆ, ಸೊ 2025ರಲ್ಲಿ ಆಗಿರ್ತಕ್ಕಂತಹ ಎಕ್ಸಾಮ್ ಇದು ಕರ್ನಾಟಕದ ಅಭ್ಯರ್ಥಿಗಳಿಗೆ ನಾನು ಒಂದು ಎಕ್ಸ್ಪೆಕ್ಟೆಡ್ ಫಿಸಿಕಲ್ ಕಟ್ ಆಫ್ ಇರ್ತಕ್ಕಂಥದ್ದು ಮಾಡೇನಿ ನಾನು ಇಲ್ಲಿ. ಸೊ ಕಟ್ ಆಫ್ ಇರ್ತಕ್ಕಂಥದ್ದು ಕಡಿಮೆ ನಿಲ್ತಾ ಇದೆ. ಸೊ ನಿಮ್ಮ ಸೆಲೆಕ್ಷನ್ ಆಗುತ್ತೋ ಇಲ್ಲೋ ಅನ್ನೋದನ್ನ ನೀವು ಈ ಒಂದು ಕಟ್ ಆಫ್ ದೊಂದಿಗೆ ನೀವು ನೋಡ್ಕೋಬಹುದು. ಅದ್ರ ಜೊತೆಗೆ ಏನಾದ್ರು ನಿಮ್ಗೆ ಈ ಒಂದು ಎಕ್ಸಾಮ್ಗೆ ರಿಲೇಟೆಡ್ ಆಗಿರ್ಬಹುದು, ಯಾವುದೇ ಎಕ್ಸಾಮ್ಗೆ ರಿಲೇಟೆಡ್ ಆಗಿರ್ಬಹುದು, ಏನಾದ್ರು ಕ್ವೇರೀಸ್ ಗಳು ಕ್ವಶನ್ಸ್ ಗಳಿದ್ರೆ ನೀವು ನನಗೆ ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ವಾಟ್ಸ್ಆಪ್ ಅನ್ನ ಮಾಡ್ರಿ. ಯಾರು ಕೂಡ ಕಾಲ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಈ ನಂಬರ್ಗೆ ವಾಟ್ಸ್ಆಪ್ ಅನ್ನ ಮಾಡ್ರಿ. ನಾನು ಅದಕ್ಕೆ ರಿಪ್ಲೈ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ ಮತ್ತು ರಿಪ್ಲೈ ಮಾಡ್ತೇನೆ ನಾನು. ಓಕೆನಾ? ಅದ್ರ ಜೊತೆಗೆ ಈಗಾಗಲೇ ನಿಮ್ಗೆ ಗೊತ್ತಾಗಿರಬಹುದು, RRB ದಿಂದ ರೈಲ್ವೆ ಡಿಪಾರ್ಟ್ಮೆಂಟ್ ದಲ್ಲಿ ಗ್ರೂಪ್ ಡಿ ಗೆ ಕಾಲ್ ಫಾರ್ಮ್ ಆಗಿದೆ. ಆಮೇಲೆ ಕಾಲ್ ಫಾರ್ಮ್ ಆಗಿ ಅಪ್ಲಿಕೇಶನ್ ಡೇಟ್ ಕೂಡ ಮುಗಿದಿದೆ. ಆಮೇಲೆ ಈ ಒಂದು ಗ್ರೂಪ್ ಡಿ ಎಕ್ಸಾಮ್ ಗೆ ಯಾರು ಅಪ್ಲೈ ಮಾಡಿರಿ, ನಿಮ್ಮ ಅಪ್ಲಿಕೇಶನ್ ದಲ್ಲಿ ಏನಾದ್ರೂ ತಪ್ಪಾಗಿದ್ರೆ ಇನ್ನೂ ಅವಕಾಶ ಐತಿ. ಸೊ ನೀವು ಆ ಒಂದು ನಿಮ್ಮ ಅಪ್ಲಿಕೇಶನ್ ಅನ್ನ ಕರೆಕ್ಷನ್ ಮಾಡ್ಕೋಬಹುದಾಗಿದೆ. ಸೊ ಕರೆಕ್ಷನ್ ಅನ್ನ ಮಾಡ್ಕೊಳ್ರಿ. ಆಮೇಲೆ ಯಾರೆಲ್ಲ ಗ್ರೂಪ್ ಡಿ ಎಕ್ಸಾಮ್ ಗೆ ಅಪ್ಲಿಕೇಶನ್ ಅನ್ನ ಹಾಕಿರಿ ಅವರು ನಮ್ಮ ಕೋರ್ಸ್ ಅನ್ನ ತೆಗೆದುಕೊಂಡು ನೀವು ಏನ್ ಮಾಡಬಹುದು, ಮನೆಯಲ್ಲಿ ಕೂತುಕೊಂಡು ನಿಮ್ಮ ಪ್ರಿಪರೇಷನ್ ಅನ್ನ ಮಾಡಬಹುದು. ಇದು ಕಂಪ್ಲೀಟ್ ಕೋರ್ಸ್ ನಿಮ್ಗೆ ಅವೈಲೇಬಲ್ ಐತಿ ನಮ್ಮಲ್ಲಿ. ಇದರಲ್ಲಿ ನಿಮಗೆ ಎಲ್ಲಾ ಸಬ್ಜೆಕ್ಟ್ ಗಳ ರಿಕಾರ್ಡೆಡ್ ಕ್ಲಾಸಸ್ ಗಳು ಸಿಗ್ತಾ ಇದಾವೆ. ಇದರಲ್ಲಿ ನಿಮಗೆ GK, ಮ್ಯಾಥ್ಸ್, ರೀಸನಿಂಗ್ ಮತ್ತು ಸೈನ್ಸ್ ಈ 4 ವಿಷಯಗಳ ರಿಕಾರ್ಡೆಡ್ ಕ್ಲಾಸಸ್ ಇರ್ತಾವೆ. ನೀವು ಕ್ಲಾಸಸ್ ಗಳನ್ನ ಯಾವಾಗ ಬೇಕಾದವಾಗ ನೋಡ್ಕೋಬಹುದು. ಎಲ್ಲ ಕ್ಲಾಸಸ್ ಗಳನ್ನ ಸೀರಿಯಲ್ ವೈಸ್ ನಾವ್ ಏನ್ ಮಾಡ್ತೇವೆ ನಿಮ್ಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಈ ಒಂದು ಕ್ಲಾಸಸ್ ದಿಂದ ನೀವು ನಿಮ್ಮ ಸ್ಕೋರ್ ಅನ್ನ 100ಕ್ಕೆ 80+ ಮಾರ್ಕ್ಸ್ ಗಳನ್ನ ನೀವು ಪಡ್ಕೋಬಹುದಾಗಿದೆ. ಈ ಒಂದು ಕೋರ್ಸ್ ದಿಂದ ಒಳ್ಳೆ ರೀತಿಯಿಂದ ಚೆನ್ನಾಗಿ ನೀವು ಸ್ಟಡಿಯನ್ನ ಮಾಡಿದ್ದೇ ಆದಲ್ಲಿ ಸೊ 80+ ಸ್ಕೋರ್ ಅನ್ನ ಮಾಡಬಹುದು. ಆಮೇಲೆ ಈ ಒಂದು ಆಫರ್ ಫೀಸ್ ಒಳಗೆ ನಿಮಗೆ ಗ್ರೂಪ್ ಡಿ ಎಕ್ಸಾಮ್ ಗೆ ಕಂಪ್ಲೀಟ್ ಪ್ಯಾಕೇಜ್ ಕೊಡ್ತಾ ಇದ್ದೇವೆ ಓನ್ಲಿ 1,001 ರೂಪಾಯಿಯಲ್ಲಿ. ಇದರ ಆಕ್ಚುಲಿ ಫೀಸ್ 1,500 ರೂಪೀಸ್ ಇದೆ. ಸೊ ಇದರ ಆಫರ್ ಫೀಸ್ ನಾವು 1ನೇ ತಾರೀಕಿಗೆ ಎಂಡ್ ಮಾಡೋರಿದ್ವಿ, ಬಟ್ ಇನ್ನೂ ಬಹಳಷ್ಟು ವಿದ್ಯಾರ್ಥಿಗಳು ಜಾಯಿನ್ ಆಗ್ಲಿಕ್ಕೆ ಹೋಗ್ತಾ ಇದ್ದಾರೆ. ಸೊ ಆಫರ್ ಇನ್ನೂ ಒಂದ್ ಸ್ವಲ್ಪ ದಿನ ಇಡ್ರಿ ಅಂತ ಹೇಳೋ ಕಾರಣದಿಂದ ಆಫರ್ ಅನ್ನ ಇನ್ನೂವರೆಗೆ ಇಟ್ಟೇವಿ ನಾವು. ಸೊ ಈ ಆಫರ್ ಫೀಸ್ 1,001 ರೂಪೀಸ್ ನಲ್ಲಿ ನಿಮ್ಗೆ ಕಂಪ್ಲೀಟ್ ಪ್ಯಾಕೇಜ್ ಸಿಗ್ತಾ ಇದೆ. ಈ ಪ್ಯಾಕೇಜ್ ದಿಂದ ನೀವು ತಗೊಂಡ್ರಿ ಅಂತಂದ್ರ ಬೇರೆ ಯಾವುದೇ ಬುಕ್ಸ್ ಆಗಿರ್ಬೋದು, ಯಾವುದೇ ಏನು ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಇವು ನಮ್ಮಷ್ಟು ನಾವು ಕೊಟ್ಟಿರುವಂತಹ ಕ್ಲಾಸಸ್ ಗಳನ್ನ ಮಾಡಿದ್ರೆ ಸಾಕಾಗುತ್ತೆ. ಇದರಲ್ಲಿ ಕಂಪ್ಲೀಟ್ ನಿಮ್ಗೆ ಏನ್ ಬೇಕೋ ಗ್ರೂಪ್ ಡಿ ಎಕ್ಸಾಮ್ ಗೆ ಪ್ರಿಪರೇಷನ್ ಅದೆಲ್ಲನೂ ಕೂಡ ನಿಮ್ಗೆ ಇದರಲ್ಲಿ ಸಿಗ್ತಾ ಇದೆ. ಎಲ್ಲ ಸಬ್ಜೆಕ್ಟ್ ರಿಕಾರ್ಡೆಡ್ ಕ್ಲಾಸಸ್ ಗಳು ಇರೋದರಿಂದ ನೀವು ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗ ನೀವು ಕ್ಲಾಸಸ್ ಗಳನ್ನ ನೋಡಬಹುದಾಗಿದೆ. ಸೊ ಅದು ಒಂದು ನಿಮ್ಗೆ ಇದ್ರೊಳಗೆ ಅನುಕೂಲ ಆಗುತ್ತೆ. ಆಮೇಲೆ PDF ನೋಟ್ಸ್ ಇರ್ತಾವೆ. ಮಾಕ್ ಟೆಸ್ಟ್ ಗಳನ್ನ 10 ಕಂಡಕ್ಟ್ ಮಾಡ್ತಾ ಇದೀವಿ. ಪ್ರೀವಿಯಸ್ ಇಯರ್ 5 ಸೆಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕೊಡ್ತಾ ಇದೀವಿ ಕನ್ನಡದಲ್ಲಿ. ನಿಮ್ಗೆ ಗೈಡೆನ್ಸ್ ಕೂಡ ನಿಮ್ಗೆ ಈ ಒಂದು ಗ್ರೂಪ್ ಡಿ ಎಕ್ಸಾಮ್ ಗೆ ಯಾವ ರೀತಿ ಪ್ರಿಪರೇಷನ್ ಮಾಡ್ಬೇಕಂತ ಹೇಳಿ ಅದನ್ನು ಕೂಡ ನಿಮ್ಗೆ ಇದರಲ್ಲಿ ಸಿಗ್ತಾ ಇದೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ನನಗೆ ವಾಟ್ಸ್ಆಪ್ ಮಾಡಬಹುದು. 8861927838 ನಂಬರ್ಗೆ ವಾಟ್ಸ್ಆಪ್ ಮಾಡ್ರಿ. ಆಮೇಲೆ ಈ ಕೋರ್ಸ್ ಗೆ ಜಾಯಿನ್ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ನನಗೆ ಈ ನಂಬರ್ಗೆ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಮೆಸೇಜ್ ಅನ್ನ ಟೈಪ್ ಮಾಡಿ ಸೆಂಡ್ ಮಾಡ್ರಿ. ಗ್ರೂಪ್ ಡಿ ಅಂತ ನನಗೆ ಒಂದು ಮೆಸೇಜ್ ಮಾಡಿರ ಅಂತಂದ್ರೆ ನಾವು ನಿಮ್ಗೆ ಏನ್ ಮಾಡ್ತೇವೆ ಅಂತಂದ್ರೆ ಒಂದು ಸ್ಕ್ಯಾನರ್ ಅನ್ನ ಕಳಿಸ್ತೇವೆ. ಸೊ ಆ ಸ್ಕ್ಯಾನರ್ ನ ನೀವು ಸ್ಕ್ಯಾನ್ ಮಾಡಿ ಫೀಸ್ ಪೇಡ್ ಆದ್ಮೇಲೆ ಒಂದು ಸ್ಕ್ರೀನ್ ಶಾಟ್ ಅನ್ನ ಕಳಿಸ್ಬೇಕು. ಸ್ಕ್ರೀನ್ ಶಾಟ್ ಕಳಿಸಿದ ಮೇಲೆ ನಾವು ನಿಮ್ಗೆ ಎಲ್ಲಾ ಸಬ್ಜೆಕ್ಟ್ ಗಳ ಕ್ಲಾಸಸ್ ಗಳನ್ನ ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ಕಳಿಸ್ತೇವೆ.
ಸೊ ಕ್ಲಾಸಸ್ ನೋಡ್ಬೇಕು ಅಂತಂದ್ರೆ ಯಾವುದೇ ಬೇರೆ ಆಪ್ ಡೌನ್ಲೋಡ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ. ನಿಮ್ಮ ಯೂಟ್ಯೂಬ್ ಒಳಗನ ಓಪನ್ ಆಗ್ತವೆ. ಬಟ್ ಎಲ್ಲ ಕ್ಲಾಸಸ್ಗಳು ಲಾಕ್ ಇರ್ತವೆ. ಲಾಕ್ ತೆಗೆದು ನಾವು ನಿಮ್ಗೆ ಸೆಂಡ್ ಮಾಡಿರ್ತೇವೆ ಲಿಂಕ್ಸ್ ಗಳನ್ನ. ಸೊ ನೀವು ಆ ಲಿಂಕ್ ನಾವು ಕಳ್ಸಿರುವಂತ ಲಿಂಕ್ಸ್ ನೀವು ಬೇರೆಯವರಿಗೆ ಶೇರ್ ಮಾಡ್ರಿ ಅಂದ್ರೆ ಅವ್ರ ಮೊಬೈಲ್ದೊಳಗ ಆ ಕ್ಲಾಸಸ್ ಗಳು ಓಪನ್ ಆಗಂಗಿಲ್ಲ, ನಿಮ್ಗಷ್ಟೇ ಓಪನ್ ಆಗ್ತಾವ. ಸೊ ಕ್ಲಾಸಸ್ ಲಿಂಕ್ ಹೇಗಿರ್ತಾವ ಅಂತಂದ್ರೆ, ಈಗ ಉದಾಹರಣೆಗೆ ಇಲ್ಲಿ ಸೈನ್ಸ್ ಅಂತ ಇರ್ತೈತಿ, ಇದ್ರ ಕೆಳಗಡೆ ಕ್ಲಾಸ್ 1 ಅಂತ ಇರ್ತೈತಿ, ಆಮೇಲೆ ಇದ್ರ ಕೆಳಗಡೆ ಒಂದು ಲಿಂಕ್ ಇರ್ತಾ ಇದೆ ಇಲ್ಲಿ. ಸೊ ಈ ಲಿಂಕ್ ಅನ್ನ ಕ್ಲಿಕ್ ಮಾಡ್ರಿ ಅಂತ ಸೊ ಕ್ಲಾಸ್ ಇರುವಂತದ್ದು ನಿಮ್ಮ ಯೂಟ್ಯೂಬ್ ಒಳಗೆ ಓಪನ್ ಆಗ್ತಾ ಇರ್ತವೆ. ಸೊ ಹೀಗೆ ಸೀರಿಯಲ್ ವೈಸ್ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3, ಕ್ಲಾಸ್ 4 ಅಂತ ಹಿಂಗ್ ಇರ್ತಾವ. ಸೀರಿಯಲ್ ವೈಸ್ ಎಲ್ಲಾ ಕ್ಲಾಸಸ್ ಗಳನ್ನ ನೋಡ್ತಾ ನೀವು ನಿಮ್ಮ ಸ್ಟಡಿಯನ್ನ ಮಾಡಬಹುದು. ಓಕೆನಾ? ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡ್ರಿ, ಅಥವಾ ನನಗೆ ಆದಷ್ಟು ಕಾಲ್ ಮಾಡಬೇಡ್ರಿ. ಏನಪ್ಪಾ ಅಂತಂದ್ರೆ ನೀವು ನನಗೆ ವಾಟ್ಸ್ಆಪ್ ಮಾಡಿದ್ರೆ ಬೆಟರ್. ಓಕೆನಾ? ಸೊ ಯಾರಾದ್ರೂ ಜಾಯ್ನ್ ಆಗ್ಬೇಕು ಅನ್ಕೊಂಡಿದ್ರೆ ಗ್ರೂಪ್ ಡಿ ಎಕ್ಸಾಮ್ಗೆ ಪ್ರಿಪರೇಷನ್ಗೆ ಜಾಯ್ನ್ ಆಗ್ಬಹುದು. ಈಗಲೇ ಫಿಸಿಕಲ್ ಗೆ ಎಷ್ಟು ಜನರನ್ನ ಕರೀತಾರ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಅಲ್ಲಿ ನಾವು ನೋಡೋಣ. ಸೊ 2022ರಲ್ಲಿ ನಾವು ನೋಡೋದಾದ್ರೆ 50,187 ಹುದ್ದೆಗಳಿದ್ದು, ವೇಕೆನ್ಸಿಗಳಿದ್ದು, ಅವಾಗ ಇಲ್ಲಿ ಅಪ್ಲಿಕೇಶನ್ಸ್ ಗಳು 54 ಲಕ್ಷ ಅಪ್ಲಿಕೇಶನ್ಸ್ ಹಾಕಿದ್ರು. ಅವಾಗ ಫಿಸಿಕಲ್ ಗೆ ಎಷ್ಟು ಜನರನ್ನ ಕರೆದಿದ್ರು? 3,70,000 ಚಿಲ್ಲರೆ, 3,70,000 ವಿದ್ಯಾರ್ಥಿಗಳಿಗೆ ಫಿಸಿಕಲ್ ಗೆ ಕರೆದಿದ್ರು. ಯಾವಾಗಿದು? 2022ರಲ್ಲಿ. ಹೋದ ವರ್ಷ 2024ರಲ್ಲಿ 46,617 ಹುದ್ದೆಗಳಿದ್ದು, ಇದರಲ್ಲಿ ನಿಮಗೆ ಅಪ್ಲಿಕೇಶನ್ಸ್ ಗಳು 47 ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ರು ಆ ಟೈಮ್ದಲ್ಲಿ. ಆಮೇಲೆ ಫಿಸಿಕಲ್ ಗೆ ಎಷ್ಟು ಜನರನ್ನ ಕರೆದಿದ್ರು? 3.5 ಲಕ್ಷ ಜನರನ್ನ, ಅಂದ್ರೆ 3.5 ಲಕ್ಷ ಜನರನ್ನ ಏನ್ ಮಾಡಿದ್ರು? ಫಿಸಿಕಲ್ ಗೆ ಕರೆದಿದ್ರು. ಓಕೆ. ಅದೇ ರೀತಿ ಈ ವರ್ಷ 2025ರಲ್ಲಿ 39,481 ಹುದ್ದೆಗಳಿದಾವೆ. ಸೊ ಬಹಳಷ್ಟು ಕಡಿಮೆ ಏನಿಲ್ಲ, ಒಂದು 5,000 to 6,000 ಹುದ್ದೆಗಳು ಮಾತ್ರ ಕಡಿಮೆ ಇದಾವೆ. ಬಟ್ ಹೋದ ವರ್ಷಕ್ಕೆ ನೋಡಿದ್ರೆ ಕರೆಕ್ಟ್ ಅನ್ನ ಐತಿ. ಆಮೇಲೆ ಈ ಸಲ ಅಪ್ಲಿಕೇಶನ್ ಹಾಕಿರ್ತಕ್ಕಂತ ವಿದ್ಯಾರ್ಥಿಗಳು 52 ಲಕ್ಷ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕ್ಯಾರೆ. ಫಿಸಿಕಲ್ ಗೆ ಅಪ್ರಾಕ್ಸಿಮೇಟ್ಲಿ 3 ಲಕ್ಷ ಜನರಿಗೆ ಈ ಸಲ ಫಿಸಿಕಲ್ ಗೆ ಕರೀತಾರೆ. 3 ಲಕ್ಷ ಜನ ಅಭ್ಯರ್ಥಿಗಳಿಗೆ ಫಿಸಿಕಲ್ ಗೆ ಕರೀತಾರೆ. ಸೊ ಹೆಚ್ಚು ಕಡಿಮೆ ಏನು ಇಲ್ಲಿ ಡಿಫರೆನ್ಸ್ ಇರುವಂತದ್ದು ಆಗೋದಿಲ್ಲ. ಸೊ ಇಲ್ಲಿ 2024ರ ಒಂದು ಕಟ್ ಆಫ್ ಅನ್ನ ನೋಡೋದಾದ್ರೆ ನೋಡ್ರಿ, ಇಲ್ಲಿ ಇದು ಫಿಸಿಕಲ್ ಕಟ್ ಆಫ್ ಐತಿ. ಈ ಸೈಡ್ 2024ರದ್ದು ಇದು ಫಿಸಿಕಲ್ ಕಟ್ ಆಫ್, ಇದು ಫೈನಲ್ ಕಟ್ ಆಫ್. 2024ರದ ಕರ್ನಾಟಕದ ಹೇಳ್ತಾ ಇದ್ದೇನೆ ನಾನು. ಮೇಲ್ ಕ್ಯಾಂಡಿಡೇಟ್ಸ್ ಒಳಗೆ ನೋಡ್ರಿ, GM, EWS, OBC, ಆಮೇಲೆ SC ST ಎಲ್ಲಾನು ಕೊಟ್ಟೇನಿ. ಸೊ ಮೇಲ್ ಕ್ಯಾಂಡಿಡೇಟ್ಸ್ ಗಳಲ್ಲಿ ನೋಡ್ರಿ, ಫಿಸಿಕಲ್ ಕಟ್ ಆಫ್ 81.61 ಇತ್ತು. ಆಮೇಲೆ EWS 76 ಇತ್ತು, OBC 78 ಇತ್ತು, SC 73 ಇತ್ತು, ST ಕ್ಯಾಟಗರಿ 80 ಇತ್ತು. ಅದೇ ರೀತಿ ಫಿಮೇಲ್ದು ಫಿಸಿಕಲ್ ಕಟ್ ಆಫ್ ನೋಡೋದಾದ್ರೆ 80 ಇತ್ತು. ನೋಡಿ, ಇದು ಮೇಲ್ ಮತ್ತು ಫಿಮೇಲ್ ಗಳಿಗೆ ಏನ್ ಡಿಫ್ರೆನ್ಸ್ ಇಲ್ಲ. EWS 73 ಇತ್ತು ಫಿಮೇಲ್, OBC 78 ಇತ್ತು, SC 74, ST 76. ಇದು ಹೋದ ವರ್ಷದ ಫಿಸಿಕಲ್ ಕಟ್ ಆಫ್. ಫಿಸಿಕಲ್ ಕಟ್ ಆಫ್ ಇಷ್ಟ ಆಯ್ತು. ಆಮೇಲೆ ಫೈನಲ್ ನೋಡ್ರಿ ಅಲ್ಲಿ ಎಷ್ಟು ಜಂಪ್ ಆಗೈತಿ. ಫೈನಲ್ ನೋಡಿ, ಇಲ್ಲಿ ಫಿಸಿಕಲ್ ಇರುವಂತದ್ದು 81 ಇತ್ತು GM ದವ್ರಿಗೆ, ಫೈನಲ್ ದಲ್ಲಿ 100ಗೆ ಬಂತಿದ್ದು. ಅಂದ್ರೆ ಎಷ್ಟು ಮಾರ್ಕ್ಸ್ ಗಳು ಹೆಚ್ಚಾದವು ಹೇಳ್ರಿ? 20 ಮಾರ್ಕ್ಸ್ ಗಳು ಹೆಚ್ಚಾಗಿ ಏನಾಯ್ತು ಅಂತಂದ್ರೆ ಫೈನಲ್ ಗೆ ನಿಂತಿದ್ದು. ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ 81ರ ಮೇಲೆ ಮಾಡಿರುವಂತಹ ಅಭ್ಯರ್ಥಿಗಳು ಎಲ್ಲಾರ್ಗು ಏನ್ ಮಾಡಿದ್ರು? ಅವರು ಫಿಸಿಕಲ್ ಗೆ ಕರೆದಿದ್ರು. ಬಟ್ ಅವ್ರಿಗೆ ಬೇಕಾಗಿರುವಂತದ್ದು, ಅವ್ರು ತಗೊಂಡಿರುವಂತದ್ದು 100 ಮಾರ್ಕ್ಸ್ ಮೇಲೆ ಯಾರ ಸ್ಕೋರ್ ಮಾಡ್ಯಾರೆ ಅವ್ರಿಗೆ ಮಾತ್ರ ಜಾಬ್ಗೆ ತಗೊಂಡಾರ. ಇದರ ಅರ್ಥ 20 ಮಾರ್ಕ್ಸ್ ಗಳ ಒಂದು ವೇರಿಯೇಷನ್ ಇದೆ. ಫೈನಲ್ ಗೆ ನಾವು ನೋಡಿದ್ವಿ ಅಂತ 20 ಮಾರ್ಕ್ಸ್ ಗಳ ವೇರಿಯೇಷನ್ ಐತಿ. ಇಲ್ಲಿ ಫಿಮೇಲ್ ಅದು ನೋಡೋದಾದ್ರೆ 80 ಫಿಸಿಕಲ್ ಇತ್ತು, ಫೈನಲ್ 92 ಬಂತದ್ದು. ಅಂದ್ರೆ 12 ಮಾರ್ಕ್ಸ್ ಗಳ ಏರಿಕೆ ಆಗಿದೆ. ಫೈನಲ್ ದಲ್ಲಿ 12 ಮಾರ್ಕ್ಸ್ ಗಳ ಏರಿಕೆ. ಸೊ ಅದೇ ರೀತಿ ಇಲ್ಲಿ ನೋಡ್ಬೋದು ನೀವು, EWS 76 ಇದ್ದದ್ದು 97 ಆಯ್ತು. ಆಮೇಲೆ ಫಿಮೇಲ್ ದಲ್ಲಿ 73 ಇದ್ದದ್ದು 89 ಆಯ್ತು. ಫಿಮೇಲ್ ಕ್ಯಾಂಡಿಡೇಟ್ಸ್ ಗಳಲ್ಲಿ ಫಿಸಿಕಲ್ ಗಿಂತ ಫೈನಲ್ ಕಟ್ ಆಫ್ ನೋಡೋದಾದ್ರೆ 10 ರಿಂದ 12 ಮಾರ್ಕ್ಸ್ ಏರಿಕೆ ಆಗೈತಿ ಫಿಮೇಲ್ ಗಳಲ್ಲಿ. ಮೇಲ್ಸ್ ಗಳಲ್ಲಿ 15 ರಿಂದ 20 ಮಾರ್ಕ್ಸ್ ಗಳ ಏರಿಕೆ ಆಗೈತಿ. ಫಿಸಿಕಲ್ ಮತ್ತು ಫೈನಲ್ ಕಟ್ ಆಫ್ ನೋಡೋದಾದ್ರೆ 15 ರಿಂದ 20 ಮಾರ್ಕ್ಸ್ ಎಲ್ಲಾ ಕ್ಯಾಟಗರಿ ಹೇಳಾಕತ್ತೇನೆ ನಾನು. ಫೈನಲ್ ದಲ್ಲಿ 15 ರಿಂದ 20 ಮಾರ್ಕ್ಸ್ ಗಳ ಏರಿಕೆ, ಫಿಮೇಲ್ ಗಳಲ್ಲಿ 10 ರಿಂದ 12 ಮಾರ್ಕ್ಸ್ ಗಳ ಏರಿಕೆ ಆಗೈತಿ ಫೈನಲ್ ಗೆ ಹೋಗ್ಬೇಕಾದ್ರೆ.
ಓಕೆನಾ. ಸೊ ಇದು ಏನು ಅಂತಂದ್ರೆ ಹೋದ ವರ್ಷ ನಾವು ನೋಡೋದಾದ್ರೆ ಫಿಸಿಕಲ್ ಅದು ಇಷ್ಟಿತ್ತು. GM 81, EWS 76, ಆಮೇಲೆ OBC 78, SC 73, 80 ST ಕ್ಯಾಟಗರಿ. ಅದೇ ರೀತಿ ಫಿಮೇಲ್ದೇನು ಹೆಚ್ಚು ಕಡಿಮೆನ ಐತಿ, ಅಷ್ಟನ ಐತಿ, ಒಂದ್ 2-3 ಮಾರ್ಕ್ಸ್ ಗಳ ಹೆಚ್ಚು ಕಡಿಮೆ ಐತಿ. ಬಟ್ ಸೇಮ್ ಇರುವಂತದ್ದು ಫಿಮೇಲ್ ಕಟ್ ಆಫ್ ಕೂಡ ಹೋದ ವರ್ಷ ನಿಂತಿತ್ತು. ಆದ್ರೆ ಈ ಸಲ ನೋಡ್ರಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನಾನು ಒಂದು ಮಾಡಿದ್ದೇನೆ ಇಲ್ಲಿ. ಸೊ ಇಷ್ಟು ನಿಮ್ಮ ಮಾರ್ಕ್ಸ್ ಗಳು ಈ ರೇಂಜ್ ಒಳಗ್ ಬರಾಕತ್ತಿದ್ವು ಅಂತಂದ್ರ ನೀವು ಏನಪ್ಪಾ ಅಂತಂದ್ರ ನಿಮ್ಮ ಫಿಸಿಕಲ್ ಅನ್ನ ತಯಾರಿ ಮಾಡ್ಕೋಬಹುದು. ಈಗ GM ಕ್ಯಾಂಡಿಡೇಟ್ಸ್ ದವ್ರು ಇದ್ರ ಅಂದ್ರೆ ನೀವು ಮೇಲ್ದವ್ ಮೊದಲು ಹೇಳ್ತೇನೆ. GM ಕ್ಯಾಟಗರಿ ದವ್ರು ಇದ್ರ ಅಂತಂದ್ರೆ 74ರಿಂದ 75 ಮಾರ್ಕ್ಸ್ ಗಳು ನಿಮ್ಗೆ ನೆಗೆಟಿವ್ ತೆಗೆದು, ಕೆಲವೊಬ್ರು ನೆಗೆಟಿವ್ ತೆಗಿಯಂಗಿಲ್ಲ, ಏನಿಲ್ಲ ನನಗೆ 75 ಆಗೈತಿ, 80 ಆಗೈತಿ, 85 ಅಂತ ಹೇಳ್ತಾರ ನೀವು. ಆಮೇಲೆ ಫಿಸಿಕಲ್ ಗೆ ಬರಂಗಿಲ್ಲ. ಒಂದ್ ನೆಗೆಟಿವ್ ಯಾರು ತೆಗಿಯೋರ್ ನೆಗೆಟಿವ್ ತೆಗಿಬೇಕು. ನೆಗೆಟಿವ್ ತೆಗೆದು 74ರಿಂದ 75 ಮಾರ್ಕ್ಸ್ ಮೇಲ್ದ್ ಹೇಳಾಕತ್ತೇನಿ. ಇಷ್ಟು ಇತ್ತು ಅಂತಂದ್ರೆ ಫಿಸಿಕಲ್ ತಯಾರಿ ನಡೆಸ್ರಿ. EWS ದವ್ರು 69ರಿಂದ 70 ಇತ್ತು ಅಂತಂದ್ರ ನಡೆಸ್ರಿ. OBC ದವ್ರು 70ರಿಂದ 72 ಮಾರ್ಕ್ಸ್ ನಿಮಗ್ ಬಂದಿದ್ದು ಅಂದ್ರ ನಡೆಸ್ರಿ ಫಿಸಿಕಲ್ ತಯಾರಿ. SC ದವ್ರು 66ರಿಂದ 67 ಇತ್ತಂದ್ರ, ST ಕ್ಯಾಟಗರಿದವ್ರು 73ರಿಂದ 74 ಇತ್ತಂದ್ರ ನೀವು ನಿಮ್ಮ ಫಿಸಿಕಲ್ ತಯಾರಿಯನ್ನ ನಡೆಸಬಹುದು. ಈಗ ಇಲ್ಲಿ ಲೀಸ್ಟ್ ಆಗಿ ನಾವು ನೋಡೋದಾದ್ರೆ SC ಕ್ಯಾಟಗರಿ 66 ಇದೆ, ಆಮೇಲೆ ಉಳಿದಿದ್ದು 60 ಕೆಳಗ ಅಂತಂದ್ರೆ EWS 1 ಇದೆ. ಆದ್ರೆ ಅಪ್ರಾಕ್ಸಿಮೇಟ್ಲಿ ಹೇಳೋದಾತಂತಂದ್ರೆ 65 ಪ್ಲಸ್ ಮಾರ್ಕ್ಸ್ ನಿಮ್ಗೆ ಬಂದಿದ್ದು ಅಂತಂದ್ರೆ ನೀವು ನಡೆಸಬಹುದು ಫಿಸಿಕಲ್ ತಯಾರಿಯನ್ನ. ಓಕೆ, 65. ಬಟ್ GM ಕ್ಯಾಟಗರಿದವ್ರು 74ರಿಂದ 75 ಇತ್ತಂದ್ರ ನೀವು ಅವಾಗ ನೀವು ಸೇಫ್ ದೊಳಗೆ ಇರ್ತೀರಿ, ಫಿಸಿಕಲ್ ಬಂದೇ ಬರ್ತೈತಿ. ಇಷ್ಟು ನೀವು ಮಾರ್ಕ್ಸ್ ಇದ್ದು ಅಂದ್ರೆ ಫಿಸಿಕಲ್ ಬರ್ತೈತಿ, ಹೆದರುವಂತ ಅವಶ್ಯಕತೆ ಇಲ್ಲ. ಇದಕ್ಕಿಂತ ಕಡಿಮೆ ಹೋಗ್ಬಹುದು, ಬಟ್ ಇದಕ್ಕಿಂತ ಹೆಚ್ಚಾಗಂಗಿಲ್ಲ. ಇದಕ್ಕಿಂತ 1-2-3 ಮಾರ್ಕ್ಸ್ ಕಡಿಮೆ ಹೋಗ್ಬಹುದು, ಇದಕ್ಕಿಂತ 2-3 ಮಾರ್ಕ್ಸ್ ಕಡಿಮೆ ಹೋಗ್ಬಹುದು, ಬಟ್ ಇದಕ್ಕಿಂತ ಹೆಚ್ಚು ಕಟ್ ಆಫ್ ನಿಲ್ಲಂಗಿಲ್ಲ. ಅದೇ ರೀತಿ ಫಿಮೇಲ್ ಕ್ಯಾಂಡಿಡೇಟ್ಸ್ ನೋಡೋದಾದ್ರೆ GM ದವ್ರು 73ರಿಂದ 74, EWS 66ರಿಂದ 67, OBC ದವ್ರು ಇದ್ರಂದ್ರೆ 71ರಿಂದ 72. 70 ಮಾರ್ಕ್ಸ್ ನಿಮ್ಗೆ OBC ಫಿಮೇಲ್ ದವ್ರು ಇದ್ರಂದ್ರ ನಡೆಸ್ರಿ. ಇದ್ರೊಳಗೆ 2 ಹೆಚ್ಚು ಕಡಿಮೆ ಆಗ್ಬಹುದು, ಡೆಫಿನೆಟ್ಲಿ ಇಷ್ಟ ಆಗ್ತೈತೆ ಅಂತ ಹೇಳಕ್ ಬರಂಗಿಲ್ಲ. ಬಟ್ ಏನು ಅಂತಂದ್ರ 2ರಿಂದ 3 ಮಾರ್ಕ್ಸ್ ಪ್ಲಸ್ ಮೈನಸ್ ಆಗ್ಬಹುದು. ಓಕೆ, 2ರಿಂದ 3 ಮಾರ್ಕ್ಸ್ ಪ್ಲಸ್ ಅಂದ್ರೆ 2-3 ಮಾರ್ಕ್ಸ್ ಹೆಚ್ಚು ಕಡಿಮೆ ಆಗ್ಬಹುದು. ಬಟ್ ಇದ್ರ ನಿಯರ್ ಇದ್ರಂದ್ರ, ಇಲ್ಲಿ ಏನ್ ಹೇಳಾಕತ್ತೀನಿ ನಾನು, ಈ ಒಂದು ಕಟ್ ಆಫ್ ಇದರ ಸಮೀಪ ನೀವು ಇದ್ರಂದ್ರ 2-3 ಮಾರ್ಕ್ಸ್ ಹೆಚ್ಚು ಕಡಿಮೆ ಇತ್ತಂದ್ರ ಫಿಸಿಕಲ್ ಗೆ ತಯಾರಿನ ನಡೆಸ್ರಿ. ಓಕೆ, ಆಮೇಲೆ SC ಕ್ಯಾಟಗರಿದವ್ರು ಇದ್ರೆ ಅಂದ್ರ ಫಿಮೇಲ್ 67ರಿಂದ 68, ST ಕ್ಯಾಟಗರಿ ಫಿಮೇಲ್ ಇದ್ರೆ ಅಂತಂದ್ರ 69ರಿಂದ 70. ಇದ್ರದೊಂದು ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಳ್ರಿ. ಇಷ್ಟು ನಿಮ್ಮ ಮಾರ್ಕ್ಸ್ ಬರಾಕತ್ತಿದ್ದು ಅಂತಂದ್ರ ನೀವ್ ಏನ್ ಮಾಡಬಹುದು, ನಿಮ್ಮ ಫಿಸಿಕಲ್ ಗೆ ತಯಾರನ್ನ ನಡೆಸಬಹುದು ನೀವು. ಆಮೇಲೆ ಫಿಸಿಕಲ್ ಟಫ್ ಇರೋದರಿಂದ ನೀವು ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಸೊ ಈಗಾಗಲೇ ನಿಮಗೆ ಗೊತ್ತೈತಿ, ಮೇಲ್ ಕ್ಯಾಂಡಿಡೇಟ್ಸ್ ಗಳು 5 ಕಿಲೋಮೀಟರ್ ಓಡಬೇಕಾಗುತ್ತೆ, ಫಿಮೇಲ್ ಕ್ಯಾಂಡಿಡೇಟ್ಸ್ ಗಳು 1.6 ಕಿಲೋಮೀಟರ್ ವರೆಗೆ ಓಡಬೇಕಾಗುತ್ತೆ. ಸೊ ಅದು ಕೂಡ ಟೈಮಿಂಗ್ ಇರೋದರಿಂದ ಟೈಮ್ ಹಚ್ಚಿ ಓಡಬೇಕು. ಬಹಳ ಟಫ್ ಐತಿ, ಬಹಳಷ್ಟು ವಿದ್ಯಾರ್ಥಿಗಳು ಅದ್ರೊಳಗ ಫೇಲ್ ಆಗ್ತಾರಿ. ಅದ್ರ ಸಲುವಾಗಿ ಈ ರೇಂಜ್ ಒಳಗೆ ನೀವು ಇದ್ರೆ ಅಂತಂದ್ರ ಫಿಸಿಕಲ್ ತಯಾರಿನ ನಡೆಸ್ರಿ. ಆಮೇಲೆ ಕೆಲವೊಬ್ರು ಏನಂತಾರ ಅಂತಂದ್ರ, ನನಗೆ ಡೌಟ್ ಐತ್ರಿ, ನಂದು ಬರ್ತೈತೋ ಇಲ್ಲೋ, ನಾ ಫಿಸಿಕಲ್ ಮಾಡ್ಲೋ ಬೇಡ ಅಂತೇಳಿ. ನಿಮಗೆ ಈ ರೇಂಜ್ ಒಳಗೆ ನೀವು ಇದ್ರೆ ಅಂತಂದ್ರ ನಿಮ್ಮ ಫಿಸಿಕಲ್ ತಯಾರಿ ನಡೆಸ್ರಿ. ಡೈಲಿ ನೀವು ಏನಪ್ಪಾ ಅಂತಂದ್ರ ರನ್ನಿಂಗ್ ಪ್ರಾಕ್ಟೀಸ್ ಅನ್ನ ಮಾಡ್ರಿ. ಯಾಕಂತಂದ್ರ ಒಂದ್ ವೇಳೆ ನಾಳೆ ಬರ್ಲಿಲ್ಲ ಅಂದ್ರೂ ಕೂಡ ನಿಮ್ದು ಫಿಸಿಕಲ್, ಅವಾಗ ನಿಮ್ ಹೆಲ್ತ್ ಅನ್ನ ಒಳ್ಳೇದಿರ್ತೈತಿ. ಓಕೆ, ಬಟ್ ಏನು ಲಾಸ್ ಅಂತೂ ನಿಮಗ್ ಆಗಂಗಿಲ್ಲ. ಡೈಲಿ 1 ತಾಸು ನೀವು ಫಿಸಿಕಲ್ ಗೆ ಕೊಟ್ರಂದ್ರ ಆಗ್ತೈತಿ. ನಿಮ್ಮ ಕನಸಿತ್ತಪ್ಪ SSC GD ಈ ಸಲ ಆಗ್ಬೇಕು ಅಂತಂದ್ರ ಯಾವ್ದಕ್ಕೂ ಹಿಂಜರಾಕ್ ಹೋಗ್ಬೇಡ್ರಿ. ಈ ರೇಂಜ್ ಒಳಗೆ ನಿಮ್ಮ ಮಾರ್ಕ್ಸ್ ಬರಾಕತ್ತಿದ್ದು ಅಂತಂದ್ರ ನಿಮ್ಮ ಕ್ಯಾಟಗರಿ ಒಳಗ ಫಿಸಿಕಲ್ ಇರುವಂತದ್ದು ನೀವು ತಯಾರಿಯನ್ನ ನಡೆಸ್ರಿ. ಸೊ ಇದು ಏನು ಅಂತಂದ್ರೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಇದು. ಸೊ ಈ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನಿಮ್ಗೆ ಹೇಗ್ ಅನಿಸ್ತು ಅನ್ನೋದನ್ನ ನನಗ್ ಒಂದು ಕಮೆಂಟ್ ಅನ್ನ ಎಲ್ಲರೂ ಮಾಡ್ಬೇಕು. ಬಹಳ ವಿದ್ಯಾರ್ಥಿಗಳು ನೋಡ್ತಿರ್ತಾರಿ. ಸೊ ನಿಮಗ್ ಏನ್ ಅನಿಸ್ತೈತಿ ಈ ಒಂದು ಕಟ್ ಆಫ್ ಬಗ್ಗೆ? ಇಷ್ಟ ಇರ್ಬೋದಾ ಅಥವಾ ಇದಕ್ಕಿಂತ ಹೆಚ್ಚಾಗತ್ತಾ ಅಥವಾ ಕಡಿಮೆ ಆಗತ್ತಾ ಅನ್ನೋದನ್ನ ಒಂದು ಕಮೆಂಟ್ ಅನ್ನ ಮಾಡ್ರಿ. ಆಮೇಲೆ ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಶೇರ್ ಅನ್ನ ಮಾಡೋದನ್ನ ಮರೆಯಕ್ ಹೋಗ್ಬೇಡ್ರಿ. ಎಲ್ಲರೂ ಕೂಡ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಿಮ್ಮೆಲ್ಲ ಫ್ರೆಂಡ್ಸ್ ಗಳಿಗೆ ಕೂಡ ತಿಳಿಸ್ರಿ. ಆಮೇಲೆ ನಮ್ಮಲ್ಲಿ ಬಹಳಷ್ಟು ಕ್ಲಾಸಸ್ಗಳು, ಕೋರ್ಸಸ್ಗಳು ಅವೈಲೇಬಲ್ ಇದಾವ್. ಗ್ರೂಪ್ ಡಿ ಗೆ ಬಹಳಷ್ಟು ವಿದ್ಯಾರ್ಥಿಗಳು ಜಾಯಿನ್ ಆಗ್ಯಾರೆ. ನೀವು ಕೂಡ ಜಾಯಿನ್ ಆಗಿ ನಿಮ್ಮ ಪ್ರಿಪರೇಷನ್ ಮಾಡಬಹುದು. ನಮ್ ಜೊತೆಗೆ ಒಳ್ಳೆ ರೀತಿಯಿಂದ ಪ್ರಿಪರೇಷನ್ ಆಗುತ್ತೆ. ಸೊ ಆದಷ್ಟು ಏನ್ ಮಾಡ್ರಿ ಅಂತಂದ್ರೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡ್ರಿ. ಆಮೇಲೆ ಕಮೆಂಟ್ ಅನ್ನ ಮಾಡ್ರಿ, ನಿಮ್ಗೆ ಹೇಗ್ ಅನಿಸ್ತು ಈ ಒಂದು ಕಟ್ ಆಫ್ ವಿಡಿಯೋ ಅಂತೇಳಿ. ಮತ್ತೆ ಏನಾದ್ರೂ ನಿಮ್ಗೆ ವಿಡಿಯೋಸ್ಗಳು ಬೇಕಾಗಿದ್ದು ಅಂತಂದ್ರೆ ನೀವು ನನಗೆ ಕಮೆಂಟ್ ಮಾಡಿ ಸಜೆಸ್ಟ್ ಮಾಡಬಹುದು.
ಓಕೆ, ಮತ್ತೆ ಒಂದು ಹೊಸದಾಗಿರುವಂತಹ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಧನ್ಯವಾದಗಳು. ಜೈ ಹಿಂದ್.